ಶರಣಾರ್ಥಿ. ಬಾಲ್ಕಿ ಹಿರೇಮಠ ಸಂಸ್ಥಾನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ವೀರಲೋಕ ಪುಸ್ತಕ ಇದರ ಸಹಯೋಗದಲ್ಲಿ ಭಾಳ ರಾಜ್ಯ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕ ಸಂತೆ ನಮ್ಮ ಬೀದರ್ನಲ್ಲಿಯೇ ನಡೀತಾ ಇದೆ. ಹೀಗಾಗಿ ಎಲ್ಲರೂ ಪುಸ್ತಕ ಸಂತೆಗೆ ನಾವು ಎಲ್ಲರೂ ಕೂಡಿ ಭಾಗಿಯಾಗೋಣ. ಯಾಕಂದರೆ ಪುಸ್ತಕ ನಾವು ತಲೆ ತಗ್ಗಿಸಿ ಪುಸ್ತಕವನ್ನು ಓದಿದರೆ ನಮ್ಮ ತಲೆಯನ್ನು ಎತ್ತುವಂತೆ ಅದು ಮಾಡ್ತದೆ, ನಮ್ಮ ಗೌರವವನ್ನು ಹೆಚ್ಚಿಸ್ತದೆ. ನಾವು ಮೊಬೈಲ್ನ ಸಂಸ್ಕೃತಿಯನ್ನು ಬಿಟ್ಟು ಪುಸ್ತಕ ಸಂಸ್ಕೃತಿಗೆ ನಾವು ಪುಸ್ತಕ ಸಂತೆಯ ಒಂದು ಸಂಸ್ಕೃತಿಯನ್ನು ಬೆಳೆಸೋಣ. ಹೀಗಾಗಿ ಈ ಪುಸ್ತಕ ಸಂತೆಯಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಹಾಗೂ ನಟ ನಟಿಯರು, ಮಕ್ಕಳ ಆಟದ ಒಂದು ಚಟುವಟಿಕೆಗಳು ಕೂಡ ಅಲ್ಲಿ ಮನರಂಜನೆಯ ಒಂದು ಕಾರ್ಯಕ್ರಮಗಳು ಕೂಡ ಏರ್ಪಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಪುಸ್ತಕಗಳನ್ನು ನಾವು ನೋಡುವಂತೆ, ಆ ಪುಸ್ತಕವನ್ನು ನಾವು ಖರೀದಿಸುವಂಥ ಒಂದು ಸಂಸ್ಕೃತಿ ಕೂಡ ನಾವು ಬೆಳೆಸಬೇಕು. ಬರೀ ನೋಡಿ ನಾವು ಬರುವುದಲ್ಲ, ಪ್ರತಿಯೊಬ್ಬರೂ ಕೂಡ ಪುಸ್ತಕವನ್ನು ಖರೀದಿಸಿ ಆ ಪುಸ್ತಕವನ್ನು ಓದಿ ಆನಂದಿಸಿ ನೀವೆಲ್ಲರೂ ಈ ಬೃಹತ್ತಾಗಿರ್ತಕ್ಕಂಥ ಪುಸ್ತಕ ಸಂತೆಯಲ್ಲಿ ಭಾಗಿಯಾಗಿರಿ ಅಂತ ಈ ಬೀದರ ಜನತೆಯಲ್ಲಿ ಹಾಗೂ ಇಡೀ ಕರ್ನಾಟಕ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಹೆಸರು ವಿದ್ಯಾವತಿ ಬಲ್ಲೂರು. ನಾನು ಬಸವ ಕೇಂದ್ರದ ಮಹಿಳಾ ಘಟಕದ ನನ್ನ ಹೆಸರು ಡಾಕ್ಟರ್ ಜಗದೇವಿ ತಿಪ್ಶೆಟ್ಟಿ ಅಂತ. ಇವತ್ತು ಪುಸ್ತಕ ಸಂತೆ ನಮ್ಮ ಬೀದರ್ದಾಗ ನಡೀತಾ ಇರೋದು ನಮ್ಮ ಭಾಳ ಖುಷಿ ಅಂತ ಕೊಡ್ತಾ ಇದೆ. ಮೊದಲು ಬೆಂಗಳೂರ್ದಾಗ ನಡೆದಿತ್ತು, ಅಂಥದ್ದು ನಮ್ಮ ಬೀದರ್ಗೆ ತಂದಾರಂದ್ರೆ ಎಲ್ಲರೂ ನಾವು ಇವತ್ತು ಬೀದರ್ದವ್ರು ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಅದಕ್ಕೆಲ್ಲ ಮಕ್ಕಳು ಇವತ್ತು ಮುಖ್ಯವಾಗಿ ನಾವು ಮಕ್ಕಳ ದೃಷ್ಟಿ ಇಟ್ಕೊಂಡು ನೋಡಿದಾಗ ಬಹಳಷ್ಟು ಮಕ್ಕಳಿಗೆ ಒಂದು ಉತ್ತಮ ಸ್ನೇಹಿತ ಆಗಿ ಇವತ್ತು ಪುಸ್ತಕ ಕೆಲಸ ಮಾಡ್ತಾಯಿದೆ. ಹೇಗೆ ಪುಸ್ತಕ ಹಳೆಯದಂತಲ್ಲ, ನಮಗೆ ಜ್ಞಾನ ಎಷ್ಟು ಪುಸ್ತಕದಿಂದ ಸಿಗ್ತದೆ ಅಂತಕ್ಕಂಥದ್ದು, ಒಳ್ಳೆಯ ಉತ್ತಮ ನಾಗರಿಕರಾಗಿ ಮಾಡ್ಲಿಕ್ಕೆ ಸಿಗ್ತದೆ. ಅದಕ್ಕಿಂತ ಒಂದು ಒಳ್ಳೆಯ ಸ್ನೇಹಿತನನ್ನು ಪಡ್ಕೊಳ್ಬೇಕಾದ್ರೆ ನಾವು ಪುಸ್ತಕ ಸಂತೆಗೆ ಹೋಗಿ ನಮ್ಗೆ ಯಾವ್ದು ಇಷ್ಟ ಅದ ಅದರಲ್ಲಿ ಮಕ್ಕಳಿಗೆ ಆಟ ಇದ್ರೆ ಅಲ್ಲಿ ಆಟದ ಪುಸ್ತಕ ತೊಗೊಳ್ಳೋಣ, ಯಾವುದಾದ್ರಿಗೆ ಅಧ್ಯಾತ್ಮ ಇದ್ದರೆ ಅಧ್ಯಾತ್ಮ ಪುಸ್ತಕ ತೊಗೊಳ್ಳೋಣ, ಯಾವುದೋ ಒಂದು ಅಭಿರುಚಿ ಬೇರೆ ಇರ್ಬೋದು, ಎಲ್ಲವೂ ಪುಸ್ತಕ ಸಿಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಅಲ್ಲಿ ಇಡೀ ರಾಜ್ಯದಾದ್ಯಂತ ಅನೇಕ ಲೇಖಕರು ಬರ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಸಂಪರ್ಕ ಮಾಡಿ ಅವ್ರ ಜೊತೆ ಒಂದು ಖುಷಿಯಾಗಿ ನಮ್ಮ ಏನಾದರೂ ಸಂಶಯಗಳಿದ್ರೆ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಇಂಥ ಒಂದು ಅವಕಾಶ ನಮ್ಮ ಬೀದರ್ ಬಾಗಿಲಿಗೆ ಬಂದಂದ್ರೆ ನಾವೆಲ್ಲರೂ ಮನೆಗೆ ಯಾಕೆ ಕೊಡೋಣ, ಎಲ್ಲರೂ ಹೋಗಿ ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ಅದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಆನಂದ ಪಡೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಲೋಕದ ಸರ್ವ ಜನತೆಗೆ ಅನಂತ ನಮನಗಳು. ಬೀದರ್ನಲ್ಲಿ ರಾಜ್ಯದಲ್ಲೇ ನಡೆಯುವಂಥ ಅತಿ ಶ್ರೇಷ್ಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ಬೀದರ್ ಪುಸ್ತಕ ಸಂತೆ. ಈ ಸಂತೆಗೆ ಸರ್ವರು ಆಗಮಿಸಿ ಪುಸ್ತಕ ಒಳ್ಳೆ ಸಂಸ್ಕಾರವನ್ನು ನೀಡುವಂತಹ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ಕರೆದುಕೊಂಡು ಬಂದು ಈ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸಿ ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾವತಿ ಎಸ್ ಹಿರೇಮಠ್, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಕಮಠಾಣ.